ಓಕೆ, ಅಯೋಧ್ಯೆ 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 ಇನ್ಮೇಲೆ ಈಗ ಅಯೋಧ್ಯೆ ಉದ್ಘಾಟನೆ ಆಗುವವರೆಗೂ ಕೂಡ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೂ ಕೂಡ ಅದರ ಜಪ ಅಂತೂ ಎಲ್ಲೆಡೆ ಕೂಡ ಇರದೇ ಇರುತ್ತೆ. ಸೊ ಇವತ್ತಿನಿಂದಲೇ ಶ್ರೀರಾಮೋತ್ಸವ ಆರಂಭವಾಗಿದೆ. ಜನವರಿ ಬಂದಾಯಿತು 2024. ಇದೇ ತಿಂಗಳ 22ಕ್ಕೆ ಉದ್ಘಾಟನೆ ಕೂಡ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಬಟ್ ಮಂದಿರ ಇನ್ನು ಪೂರ್ಣ ಆಗಕ್ಕೆ 2 ವರ್ಷ ಬೇಕಾಗುತ್ತೆ ಸಂಪೂರ್ಣವಾಗಿ ಮುಗಿಯಕ್ಕೆ. ಸದ್ಯಕ್ಕೆ ಭಕ್ತರು ಹೋಗೋದಕ್ಕೆ ಅವಕಾಶಗಳಿದೆ. ಆದರೆ ಈಗ ಅದರ ಮೊದಲೇ ಒಂದು ಸಂತಸದ ವಿಚಾರ, ಏನಾದರೂ ಕೂಡ ಕರ್ನಾಟಕಕ್ಕೆ ಒಂದು ಲಿಂಕ್ ಇರುತ್ತೆ ಅನ್ನೋದಿದೆಯಲ್ಲ, ಅದು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಗ್ತಾನೆ ಇದೆ. ಈಗ ನೋಡಿ, ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ವಿಚಾರವೊಂದು ಘಟಿಸಿ ಹೋಗಿರೋದು. ಜನವರಿ 22ನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರುವಂತಹ ಬಾಲರಾಮನ ವಿಗ್ರಹ ಯಾವುದು ಅನ್ನೋ ಸಸ್ಪೆನ್ಸ್ಗೆ ಹೆಚ್ಚು ಕಡಿಮೆ ಈಗ ತೆರೆ ಬಿದ್ದಿದೆ. ಕರುನಾಡಿನ ರಾಮ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳೋದು ಬಹುತೇಕ ಖಚಿತವಾಗಿದೆ. ಮೈಸೂರು ಮೂಲದ ಕಲಾವಿದ ಅರುಣ್ ಯೋಗಿರಾಜ್, ಈ ಹಿಂದೆಯೂ ಕೂಡ ಅನೇಕ ಬಾರಿ ಅವ್ರನ್ನ ಕೇಳಿರ್ತೀರ. ಅವರ ಹೆಸರನ್ನ ನಿಮಗೆ ದೆಹಲಿಗೆ ಹೋದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಕೆತ್ತನೆಯನ್ನ ಮಾಡಿಟ್ಟಿದ್ದಾರೆ. ನಿಮಗೆ ಸೆಂಟ್ರಲ್ ಹೋದಾಗ ಅದು ಕೂಡ ಅದ್ಭುತವಾಗಿ ಕೆತ್ತನೆ ಮಾಡಿರೋದು ಇವರೇ. ಸೊ ರಾಮಲಲ್ಲಾ ವಿಗ್ರಹವನ್ನ ರಾಮ ಮಂದಿರ ಟ್ರಸ್ಟ್ ಅಂತಿಮಗೊಳಿಸಿದೆ. ಮೈಸೂರಿನ ಅರುಣ್ ಯೋಗಿರಾಜ್, ಬೆಂಗಳೂರು ಮೂಲದ GL ಭಟ್, ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಅವರಿಂದ 3 ಬಾಲರಾಮನ ವಿಗ್ರಹಗಳನ್ನು ಟ್ರಸ್ಟ್ ಕೆತ್ತಿಸಿತ್ತು, ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಈ 3ರಲ್ಲಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ವಿಗ್ರಹ ಫೈನಲ್ ಆಗಿದೆ. ಈ ಬಗ್ಗೆ ಅಧಿಕೃತ ಘೋಷಣೆ ಮಾತ್ರ ಈಗ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೆರಿಟೇಜ್ ಸೈನ್ಸ್ ತಜ್ಞರು, 4 ಶಂಕರಾಚಾರ್ಯರು, ಸಾಧು ಸಂತರು, ಟ್ರಸ್ಟ್ ಸದಸ್ಯರಿಂದ ಈ ಆಯ್ಕೆ ನಡೆದಿದೆ ಅಂತ ಹೇಳಿದ್ದಾರೆ. ಈ ಸುದ್ದಿಯಿಂದ ಅರುಣ್ ಯೋಗಿರಾಜ್ ಕುಟುಂಬದಲ್ಲಿ ಸಂತಸದ ಹೊನಲು ಈಗ ಹರಿದಿದೆ. ಸೊ ಬಾಲರಾಮನ ವಿಗ್ರಹ ಕೆತ್ತೋಕೆ ಅರುಣ್ ಯೋಗಿರಾಜ್ ಬಳಸಿದಂಥ ಕಲ್ಲು ಕೂಡ ನಮ್ಮ ರಾಜ್ಯದ್ದೇ ಅನ್ನೋದು ಮತ್ತೊಂದು ವಿಶೇಷ ಮತ್ತು ನಮ್ಮ ರಾಜ್ಯದ ಹೆಮ್ಮೆ ಕೂಡ. ಬಹಳ ಖುಷಿ ಆಗತ್ತೆ ಈ ವಿಚಾರವನ್ನ ಕೇಳಿದಾಗ. ಏನ್ ಮಾತನಾಡಿದರೆ ಮೊದಲು ನೋಡ್ಬಿಡೋಣ. ತುಂಬ ಸಿಂಪಲ್. ನಂದು 100% ಕೊಟ್ಟಿದ್ದೀನಿ. ಇನ್ನು ದೇವ್ರಿಚ್ಛೆ. ಕಷ್ಟ ದೂರ ಇದ್ದು ಜೀವನ ಎಲ್ಲ ಮರ್ತೋಗಿದೆ. ನಾವು ಆ ಫೇಸೇ ಒಂಥರ ಬ್ಲೈಂಡ್ ಆಗೋಗ್ಬಿಟ್ಟು ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟೇ ಮಾಡ್ತಿದ್ರು. ಆಗಿಂದ ಹೇಳಿ ಹೇಳಿ ನಾವೇನೇ ಏನೋ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಲೇ ನಾವೇನೇ ಸಿಗದೇ ಒಂದು ಅದೃಷ್ಟ ಅಂತ ಗೊತ್ತು. ಮತ್ತು ಪುಣ್ಯ ಅಂತೂ ಪೂರ್ವಜರ ಪುಣ್ಯ, ನಮ್ಮ ಪುಣ್ಯ ಎಲ್ಲನೂ ಅಂತ ಅಂದ್ಕೊಂಡಿದ್ದೀವಿ ನಾವು. ಅವ್ನು ತುಂಬಾ ಕಷ್ಟಪಟ್ಟಿದ್ದಾನೆ. ಅಮ್ಮ ಸುಮ್ಮನಿರಮ್ಮ, ಏನೋ ಅನ್ಕೋಬೇಡ, ನನಗೆ ಆರೋಗ್ಯದ ಬಗ್ಗೆ ಎಲ್ಲ ನಾನು ಇಡೀ ಜಗತ್ತೇ ನನ್ನ ಇದು ನೋಡಬೇಕು. ನಮ್ಮ ಸಂತೋಷನ ಪಡೋರು ಮತ್ತು ಕಣ್ಣಲ್ಲಿ ನೀರು ಅವ್ರಿಗೆ ತುಂಬಾ, ನನಗಿಂತ ಹೆಚ್ಚಾಗ ಅವ್ರಿಗೇನೆ ಸುರ್ಕೊಳ್ಳೋದು. ಎಲ್ಲರೂ ಮಾಡ್ದದ್ದು ನೀ ಮಾಡ್ತೀಯ ಕಣಪ್ಪ, ತಾತ ನಾನು ಎಲ್ಲ ಮಾಡ್ದದ್ರ ಕೀರ್ತಿನಿ ತತ್ಯ ಅಂತ ಹೇಳೋರು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಎದ್ದು ಬರಂಗೆ ಬಂದಿದೆ, ತೋರಿಸ್ತಾ ತುಂಬಾ ಖುಷಿ ಆಯಿತು. ಆಕಾಶ ನೀಲಿ ಕಲರ್ ಇರುತ್ತೆ, ಅದೇ ಕಲ್ಲೇ ತುಂಬ ಚೆನ್ನಾಗಿದೆ ಅಂತೇಳಿ ಗೋಪಾಲ್ಜಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ. ಅವರು ವಿಡಿಯೋ ಕಾಲ್ ಮಾಡಿ, ಇಲ್ಲ ಸರ್ ಬ್ಲ್ಯಾಕ್ಗೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ನೋಡಿ ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ. ಟೆಸ್ಟಿಂಗ್ ಮಾಡಿದ್ಮೇಲೆ ಸೆಲೆಕ್ಟ್ ಆಗುತ್ತೆ. ಅದು ಉದ್ದ 9 ಅಡಿ 8 ಇಂಚು ರಾಮನ್ ಕಳಿಸಿರ್ತೀವಿ. ಸೀತೆದು ಒಂದು 7 ಅಡಿ ಉದ್ದದ್ದು ಕಳಿಸಿರ್ತೀವಿ. 2 ಕಲ್ಲು ಫಸ್ಟ್ ಕಳಿಸ್ತೀವಿ. ಎಲ್ಲ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹೋಗಿದೆ. ನಾನು ಅರುಣ್ ಯೋಗಿರಾಜ್ ಅವರು ಕಲ್ಲಿನಲ್ಲಿ ಒಳ್ಳೆ ಕೆತ್ತನೆಯನ್ನು ಮಾಡುವಂತಹ ಒಬ್ಬ ಶಿಲ್ಪಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ, ನಾನು ಪ್ರಹ್ಲಾದ್ ಜೋಶಿ ಅವರು ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸಿದ ನಂತರ ಅವರಿಗೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವಂತಹ ರಾಮನ ವಿಗ್ರಹವನ್ನು ಕೆತ್ತುವಂತಹ, ಅದನ್ನು ರೂಪಿಸುವಂತಹ ಅವಕಾಶ ಸಿಕ್ಕಿದ್ದು ಮೈಸೂರಿಗರಾಗಿ ನಮ್ಮೆಲ್ಲರೂ ಕೂಡ ಬಹಳ ಖುಷಿ ಇದೆ. ಎಲ್ಲರಿಗೂ ಒಲಿದು ಬರೋದಿಲ್ಲ, ಅದು ಗುಣ, ಅದು ಕೈ ಚಳಕ. ಅವರ ತಾತ ಮಾಡ್ತಾ ಇದ್ದಿದ್ದು, ಮುತ್ತಾತ ಮಾಡ್ತಾ ಇದ್ದು, ಅವರ ತಂದೆ ಮಾಡ್ತಾ ಇದ್ದಿದ್ದು, ಈಗ ಅವರು ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಕೇಳ್ತಾ ಇದ್ದೆ ಅವ್ರದ್ದು ವಿಚಾರದಲ್ಲಿ, ತಂದೆ ಇರಬೇಕಾಗಿತ್ತು ಇದನ್ನು ನೋಡೋಕೆ ಅಂತ ಹೇಳಿ, ತಂದೆ ಇರಬೇಕಾಗಿತ್ತು ಅಂತೇಳಿ ಭಾಳ ಸಂಕಟ ಪಟ್ಕೊಳ್ಳುತ್ತಾರೆ. ಯಾಕಂದರೆ ಈ ಬೆಳೆಸಿ ನಿಲ್ಲಿಸುವಂಥದ್ದೇ ತಂದೆ, ಕಲಿಸಿಕೊಟ್ಟಂಥದ್ದೇ ಗುರುಗಳು ತಂದೆ. ಈ ವಿಚಾರದಲ್ಲಿ ಮನೆಯಲ್ಲಿ ನಿಮಗೆ ಒಂದೊಂದು ತಲೆಮಾರುಗಳಿಂದ ನಿಮಗೆ ಬರುವಂತಹ ಕಲೆ ಇದೆಯಲ್ಲ, ಆ ಕಲೆಯನ್ನು ತಂದೆ ಅಜ್ಜನಿಂದ ತಂದೆಗೆ ಬಂದಿರುತ್ತೆ, ಅದಾದ ನಂತರ ಮಗಂಗೆ ಬಂದಿರುತ್ತೆ. ಬಟ್ ಒಂದು ಫೈನಲ್ ಆಗಿ ಈ ರೀತಿಯಾಗಿ ಮಾಡಿಟ್ಟಂಥ ಸಂದರ್ಭದಲ್ಲಿ ನಾನು ನೋಡೋಕೆ ಅವರಿಲ್ಲ ಅಂತಂದಾಗ ಸಂಕಟ ಆಗತ್ತೆ. ಕ್ಯಾನ್ ಫೀಲ್ ದ್ಯಾಟ್, ಏನು ಪರಿಸ್ಥಿತಿ ಆಗತ್ತೆ ಅಂತ ಹೇಳಿ, ಹೇಗಿರುತ್ತೆ ಆ ಸಂಕಟ, ಹೇಗೆ ಆ ನೋವು ಇರುತ್ತೆ ಅಂತ ಹೇಳಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರಿ. ಇವತ್ತು ಒಂದು ಸಾರ್ಥಕತೆ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಶಂಕರಾಚಾರ್ಯ ಅವ್ರದ್ದು, ಎಲ್ಲರದ್ದು ಮಾಡಿದರು. ಬಟ್ ಫೈನಲಿ ಏನಿದ್ದಿದ್ದು, ಒಂದು ರಾಮಲಲ್ಲಾನ ನಾನು ಮಾಡಬೇಕು ಅಂತ ಹೋದಾಗ ಅದರಲ್ಲಿ ಆಯ್ಕೆ ಆಗುತ್ತೆ ಅಂತಂದಾಗ ಆಹಾ
ಅದಕ್ಕಿಂತಲೂ ಇನ್ನೇನು ಸಿಗುತ್ತೆ ನೋಡ್ಬಿಡೋಣ ಅವರ ಕೆತ್ತನೆ ಹೇಗಿದೆ, ಆ ಮೂರ್ತಿಯ ವಿಶೇಷತೆ ಏನು ಅಂತ ಹೇಳಿ ಇನ್ನೊಂಚೂರು ಡೀಟೇಲ್ ಕೊಡೋಣ ಈ ಶಿಲ್ಪಿಯ ವಿಚಾರದಲ್ಲಿ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನ. ಸೊ 5 ವರ್ಷದ ಬಾಲಕನ ರೂಪವನ್ನ ಮಾಡಬೇಕಾಗಿದ್ದು, ಇದರ ವರ್ಣನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಬಾಲರೂಪನ್ನು ರಾಮ ದೊಡ್ಡವನ ಆದ ನಂತರ ಅವನು ಹೇಗಿದ್ದ ಅನ್ನುವಂಥದ್ರ ವರ್ಣನೆ ನಿಮಗೆ ಸಿಗತ್ತೆ ರಾಮಾಯಣದಲ್ಲಿ. ನಿಮಗೆ ರಾಮ ದೊಡ್ಡವನಾದ ನಂತರ ಅವನು ಹೇಗಿದ್ದ, ಯಾವ ರೀತಿಯಲ್ಲಿತ್ತು, ಅವನ ರೂಪ ಹೇಗಿತ್ತು ಅನ್ನೋದ್ರ ವರ್ಣನೆ ಸಿಗುತ್ತೆ. ಬಟ್ ಬಾಲನ ರೂಪ ಸಿಗ್ತಾ ಇರಲಿಲ್ಲ, ಹೇಗಿದ್ದ, ಯಾವ ರೀತಿಯಾಗಿದ್ದ ಅಂತೇಳಿ. ಹಾಗಾಗಿ ಬಹಳ ದೊಡ್ಡ ಚಾಲೆಂಜಿಂಗ್ ಆಗಿದ್ದು ಈ ವಿಚಾರದಲ್ಲಿ, ಹೇಗೆ ಮಾಡಬೇಕು ಅಂತ ಹೇಳಿ ಬಹಳ ಚಾಲೆಂಜಿಂಗ್. ಸೊ ಧನುರ್ಧಾರಿ ರೂಪದಲ್ಲಿ ಅಂದರೆ ಬಿಲ್ಲನ್ನು ಹಿಡಿದುಕೊಂಡಂಥ ರಾಮ, ಬಾಲರಾಮನನ್ನ ಮಾಡಬೇಕಾಗಿದ್ದ ಕೆತ್ತನೆಯನ್ನ. ಸೊ ಕಮಲದ ಮೇಲೆ ಕುಳಿತಿರುವ ರೂಪವನ್ನ ಕೊಡೋದಿದ್ರಲ್ಲಿ ಪವಿತ್ರ ಕೃಷ್ಣ ಶಿಲೆಯಲ್ಲಿ ನಿರ್ಮಾಣವನ್ನ ಮಾಡುವಂಥದ್ದು. ಸೊ 51 ಇಂಚು ಅಂದರೆ 4.4 ಅಡಿ 3 ಇಂಚು ಹೈಟಲ್ಲಿ ಇರೋದು ಇದು ಬಾಲರಾಮಂದು. ಸೊ ಇದು ಒಂದು ವಿಶೇಷತೆ ಮೂರ್ತಿಯದ್ದು ಏನಿದೆ ಅಂತ ಹೇಳಿ. ಜೊತೆಗೆ ಬಾಲರಾಮನ ಆಯ್ಕೆಗೆ ಏನಿತ್ತು ಮಾನದಂಡ ಅನ್ನುವಂಥದ್ದನ್ನು ನೋಡೋಣ. ಇದರಲ್ಲಿ ಏನಿದ್ದಿದ್ದು ಮಾನದಂಡ, ವಿಗ್ರಹ ಕಡೆಯಲು ಬಳಸಿದಂಥ ಶಿಲೆಯ ಗುಣಮಟ್ಟ ಏನಿದೆ ಅದು ಬಹಳ ಮುಖ್ಯವಾಗಿರುತ್ತೆ. ಇದರಲ್ಲಿ ಯಾವುದನ್ನ ಬಳಕೆ ಮಾಡ್ಕೊಳ್ತೀವಿ ಅಂತೇಳಿ ಸುಮ್ಮನೆ ಎಲ್ಲ ಕಲೆಗಳನ್ನು ತಂದುಬಿಟ್ಟು ವಿಗ್ರಹಗಳನ್ನು ಮಾಡೋಕ್ಕಾಗೋದಿಲ್ಲ. ವಿಗ್ರಹಗಳನ್ನು ಮಾಡೋಕ್ಕಾಗೋದಿಲ್ಲ. 5 ಸುತ್ತಿನ ಪರೀಕ್ಷೆ ಮಾಡಿದಾರಂತೆ. ಎಕ್ಸಾಕ್ಟ್ಲಿ. ಒಂದು ನಮ್ಮ ದಕ್ಷಿಣ ಭಾರತ ಈ ಶಿಲ್ಪದ ವಿಚಾರದಲ್ಲಿ ಹೇಳೋದಾದ್ರೆ, ನಮ್ಮ ದಕ್ಷಿಣ ಭಾರತಕ್ಕೆ ಬರೋದಾದ್ರೆ ನಿಮಗೆ ಕಪ್ಪು ಕಲ್ಲನ್ನ ಬಳಕೆ ಮಾಡಿಕೊಂಡು ಮೂರ್ತಿಗಳ ಕೆತ್ತನೆ ಆಗುತ್ತೆ. ಉತ್ತರ ಭಾರತಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಅಮೃತ ಶಿಲೆಯಲ್ಲಿ ಮೂರ್ತಿಗಳ ಕೆತ್ತನೆ ಇರುತ್ತೆ. ನೀವು ಗಮನಿಸ್ಕೊಳ್ಳಿ, ಉತ್ತರ ಭಾರತಕ್ಕೆ ಹೋದಂತ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಕಾಣಿಸೋದು ಬಿಳಿಯ ಆಕಾರದಲ್ಲಿ, ಬಿಳಿಯ ಬಣ್ಣದಲ್ಲಿ ನಿಮಗೆ ಮೂರ್ತಿಗಳು ಕಾಣಸಿಗುತ್ತೆ. ಅದು ರಾಮಂದಾಗಿರ್ಬಹುದು, ಕೃಷ್ಣಂದಾಗಿರ್ಬಹುದು, ಶಿವಂದಾಗಿರ್ಬಹುದು, ಎಲ್ಲವೂ ಕೂಡ ಬಿಳಿ ಇರುತ್ತೆ. ಬಟ್ ದಕ್ಷಿಣ ಭಾರತದ ಕಡೆಗೆ ಬಂದಾಗ ನಿಮಗೆ ಕಪ್ಪು ಶಿಲೆ ಬಳಕೆ ಆಗುತ್ತೆ ಶಿಲ್ಪದ ವಿಚಾರದಲ್ಲಿ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬಹಳ ಅದ್ಭುತ. ಅದನ್ನ ನೀವು ಓದ್ತಾ ಹೋಗ್ಬಿಟ್ರೆ ಅದರಲ್ಲಿ ಬೃಹತ್ ಸಂಹಿತೆ ಅಂತ ಬರುತ್ತೆ 6ನೇ ಶತಮಾನದಲ್ಲಿ. ಈ ಶಿಲ್ಪಗಳನ್ನು ಹೇಗೆ ಕೆತ್ತನೆ ಮಾಡಬೇಕು, ಅದಕ್ಕೆ ಏನಿರಬೇಕು ಅಂತ ಹೇಳಿ. ಅದಾದ ನಂತರ ಶಿಲ್ಪಶಾಸ್ತ್ರ ಅಂತ ಬರುತ್ತೆ 8ನೇ ಶತಮಾನದಲ್ಲಿ. ಈ ವಿಚಾರದಲ್ಲಿ ಅವುಗಳೆಲ್ಲ ನಿಯಮಗಳಿದೆ. ನಿಮಗೆ ಮೂಗು ಯಾವ ಸೈಜಿಂದ ಬೇಕಾಗತ್ತೆ, ಕೈಗಳು ಹೇಗೆ ಸೈಜ್ ಬೇಕಾಗತ್ತೆ. ಆಮೇಲೆ ಕೇವಲ ಮೂರ್ತಿ ಕೆತ್ತನೆ ಮಾಡುವಂಥದ್ದಲ್ಲ, ಮೂರ್ತಿ ಕೆತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ಅವ್ರು ಮಾಡುವಂತಹ ಪೂಜೆ ಇದೆಯಲ್ಲ ಅದು ಅದ್ಭುತವಾಗಿರೋದು. ಅವ್ರು ಹೇಳ್ತಾರೆ, ಒಂದು ಮರದ ಕೆತ್ತನೆಯನ್ನು ಮಾಡಬೇಕಾದ್ರೆ ಕೇಳ್ಕೊಳ್ತಾರೆ ಆ ಮರಕ್ಕೆ ಕೈ ಮುಕ್ಕೊಂಡು, ನೀವು ದೇವರ ಆರಾಧನೆಗೆ ಆಯ್ಕೆಯಾಗಿದ್ದೀರಿ. ಅವ್ರು ಕೇಳೋದು, ದಯವಿಟ್ಟು ನಮಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಾದರೂ ಇದ್ರೆ ಕ್ಷಮಿಸಿ, ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋದು ನಿಯಮಗಳ ಪ್ರಕಾರ ನಿಮ್ಮನ್ನ ನಾನು ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ. ಸೊ ಆ ಪೂಜೆ ಮಾಡಿ ಅದಕ್ಕೆ ಶಾಸ್ತ್ರಬದ್ಧವಾಗಿ ಕೆತ್ತನೆಯನ್ನ ಆರಂಭ ಮಾಡ್ತಾರೆ. ಸುಮ್ಮನೆ ಸಿಕ್ತು ಉಳಿ ತಗೊಂಬಿಟ್ಟು ಕೆತ್ಕೊಂಡು ಕೂತು ಅಂತ ಆಗಲ್ಲ. ಅದಕ್ಕೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಮತ್ತೆ ಅದಕ್ಕೆ ಏಕಾಗ್ರತೆ ಇದೆಯಲ್ಲ ತುಂಬಾ ಹೆಚ್ಚಾಗಬೇಕಾಗತ್ತೆ. ಆಮೇಲೆ ಮೂರ್ತಿ ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಬಹುತೇಕ ದೇವಾಲಯಗಳಲ್ಲಿ ಹೋದಾಗ ಅನಿಸುತ್ತೆ ದಿವ್ಯಾ, ಏನು ಆ ದೇವರನ್ನ ನೋಡಿದ ತಕ್ಷಣ ಏನೋ ಒಂಥರ ಆಹ್ಲಾದಕರ ಆಗತ್ತೆ. ಎಷ್ಟು ಚೆನ್ನಾಗಿ ಕಳೆ ಇದೆಯಲ್ಲ ಮುಖದಲ್ಲಿ, ಏನೋ ಒಂದು ಸಮಾಧಾನ, ಏನೋ ಒಂಥರ ಸಂತೋಷ ಸಿಗುತ್ತೆ. ಕೆಲವು ಕಡೆಗಳು ಹೋದಾಗ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಆ ಕಳೆ ಮುಖದಲ್ಲಿ ಬರೋದಿದೆಯಲ್ಲ, ದೇವರ ಮುಖದಲ್ಲಿ ಕೆತ್ತನೆಯನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮನಸ್ಸಿನ ಮೇಲೆ ಪರಿಣಾಮಗಳು ಬೀರುತ್ತೆ. ಅದು ಜೀವಕಳೆ ತುಂಬುವಂಥದ್ದು. ಎಕ್ಸಾಕ್ಟ್ಲಿ, ಜೀವ ಕಳೆಯನ್ನ ಕೊಡುವಂತ ಕೆಲಸವನ್ನ ಒಬ್ಬ ಶಿಲ್ಪಿ ಆದಂಥವನು ಅದ್ಭುತವಾಗಿ ಮಾಡುತ್ತಾನೆ. ಅದಕ್ಕೆ ಶಾಸ್ತ್ರಗಳ ವಿಚಾರದಲ್ಲಿ ಅವನು ಬದ್ಧನಾಗಿ, ಅದಕ್ಕೆ ಆದಂಥ ನಿಯಮಗಳಿದೆ. ಆ ರೀತಿಯಲ್ಲಿ ಬೆಳಗ್ಗೆ ಎದ್ದು ಕಣ್ಣಂಗೆಲ್ಲ ಮಾಡೋಕ್ಕಾಗಲ್ಲ. ಸ್ನಾನ ಮಾಡಿ ನೀಟಾಗಿ ಅದಕ್ಕೆ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅದಕ್ಕೆ ತರಗತಿಗಳನ್ನು ಹೇಳ್ತಾರೆ, ಶಾಸ್ತ್ರಗಳನ್ನು ಹೇಳ್ತಾರೆ. ಅವುಗಳನ್ನೆಲ್ಲ ಮಂತ್ರಗಳ ಪಠಣೆಯನ್ನ ಮಾಡಿ ಆಮೇಲೆ ಕೆತ್ತನೆಯ ಕಾರ್ಯವನ್ನು ಮಾಡ್ತಾರೆ. ಅಷ್ಟು ಅದ್ಭುತವಾಗಿರುವಂಥ ಶಾಸ್ತ್ರ ಅದು ಇನ್ನೊಂದು ರೀತಿಯಾಗಿದೆ. ಅದಕ್ಕೆ ಅಳತೆಗಳು ಬರುತ್ತೆ, ಸಂಕೇತಗಳು ಬರುತ್ತೆ, ಸ್ವಭಾವಗಳು ಹೇಗಿರಬೇಕು ಅಂತೇಳಿ. ಕೆಲವು ಕಡೆಗಳಲ್ಲಿ ದೇವರುಗಳನ್ನೇ ನೀವು ನೋಡಿದಾಗ ಉಗ್ರ ಸ್ವರೂಪವಾಗಿರುವಂಥ ದೇವರುಗಳಿದೆ, ಆ ಕೆತ್ತನೆನೇ ಬೇರೆ. ಕೆಲವು ಮುಖಗಳಲ್ಲಿ ಕಳೆಯಿಂದ ತುಂಬಿರಬೇಕು, ತುಂಬಾ ಉಲ್ಲಾಸಭರಿತವಾಗಿ. ಕೆಲವು ಕಡೆಗಳಲ್ಲಿ ಶಾಂತ ಸ್ವಭಾವದಲ್ಲಿ ಅದನ್ನ ಕೆತ್ತನೆಯಲ್ಲಿ ತೋರಿಸೋದು ಬಹಳ ಸುಲಭ. ನೀವು ಕೂತಾಗ ಶಾಂತ ಸ್ವಭಾವ, ಉಗ್ರ, ನಾವು ಮುಖದಲ್ಲಿ ಮಾಡಿಬಿಡ್ಬೋದು. ಬಟ್ ಕೆತ್ತನೆಯಲ್ಲಿ ಮಾಡೋದಿದೆಯಲ್ಲ, ಅದು ಒಬ್ಬ ಶಿಲ್ಪಿಯ ಕೈಯಲ್ಲಿರುವಂತಹ ಜಾದು. ಅದು ಅದಕ್ಕೆ ತುಂಬಾ ಸಿಗೋದಿಲ್ಲ. ಯೋಗಿರಾಜ್ ಅವರು
ಈ 5 ವರ್ಷದ ಬಾಲರಾಮನನ್ನ ಮಾಡಬೇಕು ಅಂತಂದ್ರೆ ಅದರಲ್ಲಿ ಯಾವ ರೆಫರೆನ್ಸು ಇಲ್ಲ. ಹಾಗಾಗಿ ನಾನು ಬಹಳಷ್ಟು ಪುಸ್ತಕಗಳನ್ನ ಓದಿದ್ದೀನಿ. ಅದರ ಒಂದು ಅಧ್ಯಯನದ ಭಾಗವಾಗಿ ನನಗೆ ಈ ರೂಪ ಕೊಡಬಹುದು ಅನ್ನೋ ಅಂದಾಜು ಸಿಕ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವರ ತಾಯಿ ಕೂಡ ಹೇಳ್ತಿದ್ರು, ನಾನು ಓದ್ತಾ ಇದ್ದ ಬುಕ್ನ ನನ್ನ ಮಗನಿಗೆ ಧಾರೆ ಹೆರೆದೆ, ಇದನ್ನು ಓದು ಅಂತ ನಾನು ಹೇಳ್ತಿದ್ದೆ ಅಂತ. ಸೊ ಎಷ್ಟು ಇನ್ಸ್ಪೈರ್ ಆಗ್ತಾರೆ ನೋಡಿ ಇಡೀ ಫ್ಯಾಮಿಲಿ ಈ ವಿಷಯದಲ್ಲಿ. ಎಸ್, ಎಕ್ಸಾಕ್ಟ್ಲಿ. ಆಮೇಲೆ ಅದನ್ನ ಎಲ್ಲರೂ ನಾನು ಕಲ್ತು ಬಿಡ್ತೀನಿ ಅಂತಂದ್ರೆ ಕಲಿಯಕ್ಕಾಗಲ್ಲ, ಕಲಿಯಕ್ಕಾಗಲ್ಲ, ಅಷ್ಟು ಸುಲಭ ಅಲ್ಲ. ವಿಗ್ರಹ ಕಡಿಯೋಕೆ ಬಳಸಿದಂಥ ಶಿಲೆಯ ಗುಣಮಟ್ಟ, ರಾಮನ ಬಾಲ್ಯದ ನೋಟ, ವಿಗ್ರಹಕ್ಕಿರುವಂತಹ ಸೌಂದರ್ಯ ಮತ್ತು ಆಕರ್ಷಣೆ, ವಿಗ್ರಹಕ್ಕಿರುವಂಥ ದೈವತ್ವದ ಕಳೆ ಮತ್ತು ಭಾವ, ಅದೇ ಇಂಪಾರ್ಟೆಂಟ್. ಅದರಲ್ಲಿ ವಿಗ್ರಹದ ರಚನಾತ್ಮಕ ಸ್ವರೂಪ ಮತ್ತು ಕೆತ್ತನೆಯ ಗುಣಮಟ್ಟ ಹೇಗಿದೆ ಅಂತ ಹೇಳಿ. ವಿರಾಟ ವಿಗ್ರಹ ಆಯು ಮತ್ತು ಶ್ರೇಷ್ಠತೆ ಏನಿರಬೇಕು ಅನ್ನುವಂಥದ್ರೆ, ಈಗ ಧನಸ್ಸು ಹಿಡ್ಕೊಂಡಿರುವಂಥ ಒಬ್ಬ ರಾಮ ಬೇಕು, ಹೇಗಿರಬೇಕು? ಒಬ್ಬ ವ್ಯಕ್ತಿಯನ್ನ ನೋಡಿ ನಾನು ಕೆತ್ತನೆ ಮಾಡ್ಬೋದು ಅಂದರೆ ಮಾಡಿಬಿಡ್ಬೋದು, ಡ್ರಾ ಮಾಡ್ಬೇಕಾದ್ರೆ ಮಾಡಿಬಿಡ್ಬೋದು. ನನ್ನ ಕಲ್ಪನೆಯಲ್ಲಿ ಇಟ್ಕೊಂಡು ಕೆತ್ತನೆ ಮಾಡುವಂಥ ಕೆಲಸ ಇದೆಯಲ್ಲ, ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಮಾಡಿ ನೋಡಿ, ಆಗಲ್ಲ, ಬಹಳ ಕಷ್ಟ. ಅದಕ್ಕೆ ಬಹಳ ನುರಿತಿರಬೇಕು, ಮತ್ತು ಅದಕ್ಕೆ ಕೊಡುಗೆ ಇರಬೇಕು. ಎಲ್ಲರಿಗೂ ಬರಲ್ಲ, ಎಲ್ಲರಿಗೂ ಮಾತುಗಳು ಬರೋದಿಲ್ಲ, ಎಲ್ಲರಿಗೂ ಬರವಣಿಗೆಗಳು ಬರೋದಿಲ್ಲ, ಎಲ್ಲರಿಗೂ ಕೆತ್ತನೆಯ ಕೆಲಸ ಬರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಲೆಗಳಿರುತ್ತೆ, ಒಂದೊಂದು ಕಲೆ ಇರುತ್ತೆ. ಸೊ ಬಾಲರಾಮನ ಶಿಲಾ ವಿಶೇಷ ಏನು ಅಂತ ನೋಡೋಣ. ಮೈಸೂರಿನ ಕೃಷ್ಣ ಶಿಲೆಯಲ್ಲಿ ಮೂರ್ತಿ ಕೆತ್ತನೆಯನ್ನು ಮಾಡಿರೋದು. ಹಾರೋಹಳ್ಳಿಯ ರಾಮದಾಸ್ ಜಮೀನಲ್ಲಿ ಈ ಶಿಲೆ ಸಿಕ್ಕಿತ್ತು. ಸೊ ಈ ಜಮೀನನ್ನು ಶ್ರೀನಿವಾಸ್ ಅನ್ನೋರು ಗುತ್ತಿಗೆಯನ್ನು ಪಡ್ಕೊಳ್ತಾರೆ. ಗುತ್ತಿಗೆದಾರ ಶ್ರೀನಿವಾಸ್ ಸಂಪರ್ಕವನ್ನು ಸುರೇಂದ್ರ ವಿಶ್ವಕರ್ಮ ಅನ್ನೋರು ಮಾಡ್ತಾರೆ. ಮಾನಯ್ಯ ಬಡಿಗೇರ್ ಮೂಲಕ ಕೃಷ್ಣ ಶಿಲೆಯ ಪರೀಕ್ಷೆಯನ್ನು ಮಾಡಿಸ್ತಾರೆ, ಇದು ಯೋಗ್ಯವಾಗಿದೆಯಾ ಕೆತ್ತನೆಗೆ ಅಂತ ಹೇಳಿ. ಅಯೋಧ್ಯೆಯ ಗುರುಗಳ ಸಮ್ಮುಖದಲ್ಲಿ ಮೂರ್ತಿಯ ಶಿಲೆಯನ್ನು ಫೈನಲ್ ಮಾಡ್ಕೊಳ್ತಾರೆ, ಇದರಲ್ಲಿ ಮಾಡಬಹುದಾ ಏನು ಇಲ್ಲ ಅಂತ ಹೇಳಿ. ಸೊ 19 ಟನ್ ತೂಕ, 9.8 ಅಡಿ ಉದ್ದದ ಶಿಲೆಯನ್ನು ಅಯೋಧ್ಯೆಗೆ ರವಾನೆಯನ್ನು ಕೂಡ ಮಾಡ್ತಾರೆ. ಅದನ್ನು ಶಿಲೆಯನ್ನು ಕಳುಹಿಸಿದ ನಂತರ ಪ್ರಚಾರವನ್ನು ಪಡಿಬಾರದು ಅನ್ನುವಂಥ ಷರತ್ತನ್ನು ಇಟ್ಟಿರ್ತಾರೆ. ಸೊ ಶಿಲೆ ತೆಗೆದ ಸ್ಥಳವನ್ನು ಮಣ್ಣಿನಿಂದ ಮುಚ್ಚಿ ಭೂಮಿಯನ್ನು ಸಮತಟ್ಟು ಮಾಡಿರ್ತಾರೆ. ಇದನ್ನು ಯಾವುದು ಕೂಡ ಪ್ರಚಾರಕ್ಕೆ ಬಳಕೆಯನ್ನು ಮಾಡ್ಕೊಳ್ಬಾರ್ದು ಅಂಥೇಳಿ. ಈಗಿನ ಕಾಲದಲ್ಲಿ ಹೆಂಗಿದೆ ಅಂತಂದರೆ, ಮಾಡಿರೋ ಇಷ್ಟು ಕೆಲಸಕ್ಕೂ ಇಷ್ಟೊಂದು ದೊಡ್ಡ ಪ್ರಚಾರ ತಗೊಳ್ಳೋರು ಇದ್ದಾರೆ. ಇಷ್ಟು ಕೆಲಸಕ್ಕೆ ಇಷ್ಟು ಪ್ರಚಾರ ತಗೊಳ್ತಾರೆ, ಎಲ್ಲದಕ್ಕೂ ಕ್ರೆಡಿಟ್ ಬೇಕು. ಅದೇ ಹೇಳ್ತಾರಲ್ಲ, ಜನ ಕಟ್ಟೋ ತೆರಿಗೆ ದುಡ್ಡಲ್ಲಿ ಇವ್ರು ಕ್ರೆಡಿಟ್ ತಗೊಳ್ತಾರೆ ಅಂತೇಳಿ. ಹಂಗೆ ಯಾರ್ದೋ ಮಾಡೋ ದುಡ್ಡಲ್ಲಿ ಇಲ್ಲಿ ಕರೆಕ್ಟಾಗಿ ಕೆಲಸ ಮಾಡುತ್ತಾರೆ, ಇವ್ರ ಶ್ರಮದಿಂದ ಮಾಡ್ತಾರೆ, ಬಟ್ ಇಲ್ಲಿ ಕ್ರೆಡಿಟ್ ತಗೋಬಾರ್ದು. ಆಮೇಲೆ ತಗೊಳ್ಳೋದನ್ನಿಲ್ಲ. ಯಾವ ಶಿಲ್ಪಿಗಳು ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡೋದಿಲ್ಲ. ಅವನಿಗೆ ಅವನ ಸಂತೃಪ್ತಿ ಇರುತ್ತೆ, ನಾನು ಮಾಡಿದ್ದು ಅನ್ನುವಂಥದ್ದು. ಬಟ್ ಗುರುತಿಸಬೇಕಾಗಿರುವಂತಹ ಕೆಲಸ ಯಾರದ್ದು ಅಂದರೆ ನಮ್ಮದು. ಅವರು ಈ ಕೆತ್ತನೆಯನ್ನು ಮಾಡಿದ್ದಾರೆ ಅಂತೇಳಿ ಅವ್ರು ಹೇಳ್ಕೊಂಡು ಓಡಾಡೋದಿಲ್ಲ. ನಮ್ಮ ರಾಜಕಾರಣಿಗಳ ರೀತಿಯಲ್ಲಿ ಜನ ಕಟ್ಟೋ ತೆರಿಗೆ ದುಡ್ಡಲ್ಲಿ ಬಿಟ್ಟು ನಾನೇನೋ ಕೊಟ್ಬಿಟ್ಟೆ ಅಂತ ಹೇಳಿ ಮನೆಯಿಂದ ಕೊಟ್ಟವ್ರ ಗತೆ ಹೇಳ್ಕೊಂಡು ಓಡಾಡ್ತಾರಲ್ಲ, ಹಂಗಲ್ಲ. ಇದು ನಿಜವಾದ ಸೇವೆ, ಇದು ನಿಜವಾದ ಕಲೆ, ಅದು ಬಳುವಳಿಯಾಗಿ ಬಂದಿರುತ್ತೆ. ಅದನ್ನು ನಾವು ಯಾವ ರೀತಿಯಾಗಿ ಗೌರವ ಕೊಡಬೇಕು ಆ ಗೌರವವನ್ನು ಕೊಡಬೇಕು, ಅದು ನಮ್ಮ ಕರ್ತವ್ಯ ಅಲ್ವಾ? ಓಕೆ, ರೈಟ್. ರಾಮ ಮಂದಿರ ವಿಚಾರವಾಗಿ ದೇಶದಲ್ಲಿ ರಾಜಕೀಯ ಜೋರಾಗ್ತಾ ಇದೆ. ಯಾವ ವಿಚಾರದಲ್ಲಿರಲ್ಲ, ಎಲ್ಲ ವಿಚಾರದಲ್ಲೂ ಇರುತ್ತೆ. ಅದರಲ್ಲೂ ಇದನ್ನು ಬಿಡ್ತಾರಾ? 500 ವರ್ಷಗಳ ನಂತರ ಮನುವಾದ ಮರುಕಳಿಸ್ತಾ ಇದೆ ಅಂತ ಕಾಂಗ್ರೆಸ್ನ ಉದಿತ್ ರಾಜ್ ಟ್ವೀಟಿಸಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಮುಗಿಬಿದ್ದಿದೆ. ಕಾಂಗ್ರೆಸ್ ದ್ವೇಷದ ಅಂಗಡಿ ತೆರೆದಿದೆ. ರಾಮ ಮಂದಿರದ ಬಗ್ಗೆ ಕಾಂಗ್ರೆಸ್ ಖುಷಿಯಾಗಿಲ್ಲ. ಅಲ್ಪಸಂಖ್ಯಾತರ ಓಲೈಕೆಯೇ ಅವರಿಗೆ ಮುಖ್ಯವಾಗಿದೆ. ಅವರಿಗೆ ದೇಶದ ಜನರ ನಾಡಿ ಮಿಡಿತವೇ ಅರ್ಥ ಆಗ್ತಿಲ್ಲ. ಅವರು ರಾಮನ ಅಸ್ತಿತ್ವವನ್ನೇ ಅಲ್ಲಗೆಳೆಯುವ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕ ದೇಶದ ಜನತೆಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಇಷ್ಟೆಲ್ಲ ಆದ್ಮೇಲೆ ಉದಿತ್ ರಾಜ್ ಸ್ಪಷ್ಟನೆ ಕೊಟ್ಟರು. ನನ್ನ ಟ್ವೀಟ್ಗೂ ರಾಮ ಮಂದಿರಕ್ಕೂ ಸಂಬಂಧವಿಲ್ಲ, ನಾವು ರಾಮ ಮಂದಿರವನ್ನ ವಿರೋಧಿಸ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸುಮ್ಮನೆ ಯಾಕೆ ವಿವಾದ ಮಾಡ್ತಾ ಇದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರಂತೂ ರಾಹುಲ್ ಗಾಂಧಿಗೆ ಮಂದಿರ ಲೋಕಾರ್ಪಣೆ ಮುಖ್ಯವೋ, ನ್ಯಾಯಯಾತ್ರೆ ಮುಖ್ಯನಾ ಅಂತ ಪ್ರಶ್ನಿಸಿದ್ರು. ಇನ್ನು ತಮಗೆ ಆಹ್ವಾನ ಬಂದಿಲ್ಲ ಎಂದ ಉದ್ಧವ್ ಠಾಕ್ರೆ ವಿರುದ್ಧ ರಾಮ ಮಂದಿರದ ಮುಖ್ಯ ಅರ್ಚಕ ಸತ್ಯೇಂದ್ರ ದಾಸ್ ವಾಗ್ದಾಳಿ ನಡೆಸಿದ್ದಾರೆ. ಮಂದಿರದ ಮಹಾ ಸಂಪ್ರೋಕ್ಷಣೆಗೆ ರಾಮನ ಭಕ್ತರಿಗೆ ಮಾತ್ರ ಆಹ್ವಾನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ರಾಮನ ಹೆಸರಲ್ಲಿ ರಾಜಕೀಯ ಮಾಡ್ತಿರೋದು ಬಿಜೆಪಿಯಲ್ಲ, ಬದಲಾಗಿ ವಿಪಕ್ಷಗಳು ಅಂತ ಟೀಕಿಸಿದ್ದಾರೆ. ಈ ಮಧ್ಯೆ ರಾಮಮಂದಿರ ಲೋಕಾರ್ಪಣೆ ದಿನ ಮಸೀದಿ, ದರ್ಗಾ, ಮದ್ರಸಾಗಳಲ್ಲಿ ಜೈ ಶ್ರೀರಾಮ್ ಮಂತ್ರ ಜಪಿಸುವಂತೆ ಆರ್ಎಸ್ಎಸ್ ಮುಖಂಡ ಇಂದ್ರೇಶ್ ಕುಮಾರ್ ಮುಸ್ಲಿಮರಲ್ಲಿ ಕೋರಿದ್ದಾರೆ. 500 ವರ್ಷಗಳ ಮನುವಾದ ಅಂತ ಹೇಳೋದು, ಆ ಕಡೆಗೆ ನಾನು ರಾಮ ಮಂದಿರಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ, ಇದನ್ನ ನೀವು ರಾಜಕೀಯಗೊಳಿಸಬೇಡಿ ಅನ್ನೋದು. 500 ವರ್ಷ ಅಂತ ಅಂದಾಗ ಯಾರನ್ನ ಹೇಳ್ತಾ ಇದ್ದಾರೆ, ಯಾವ್ದನ್ನ ಹೇಳ್ತಿದ್ದಾರೆ ಅಂತ ಅಷ್ಟು ಲಿಂಕ್ ಆಗಲ್ವಾ? ಅವರು ಸ್ವಚ್ಛವಾಗಿ ಮುಂದೆಗಡೆ ಕಾಣಿಸ್ತಾ ಇರೋದು. ನೀವು ಮುಂದಿನ ಇನ್ನೊಂದು ಸುದ್ದಿನೂ ಬರುತ್ತೆ. ನಮ್ಮ ರಾಜ್ಯದಲ್ಲಿರುವಂಥ ಮಹಾನ್ ಪಂಡಿತರುಗಳು, ಮಹಾನ್ ನಾಯಕರುಗಳು, ಇವರೆಲ್ಲ ಸೀನಿಯರ್ಸ್ ಅಂತ ಕರೆಸ್ಕೊಳ್ಳುವಂಥವ್ರು ಆಡುವಂಥ ಮಾತುಗಳ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಸ್ಪಷ್ಟಪಡಿಸಬೇಕು.
ರಾಮ ಮಂದಿರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರಾಮ ಮಂದಿರ ಕಟ್ತಾ ಇರೋದಕ್ಕೆ ನಿಮಗೆ ಖುಷಿ ಇದೆಯಾ, ಖುಷಿ ಇಲ್ವಾ? ಇದರಿಂದ ನಿಮ್ಗೆ ಸಮಸ್ಯೆ ಏನು? ನೀವು ಅಧಿಕಾರದಲ್ಲಿದ್ದಾಗಂತೂ ಇದನ್ನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ನಿಭಾಯಿಸೋಕ್ಕಾಗಲಿಲ್ಲ. ನಿಮ್ಮ ಕೈಯಲ್ಲಿದ್ದಂತಹದ್ದನ್ನು ಕೈ ಚೆಲ್ಲಿಬಿಟ್ಟು ಈಗ ಅವರು ಮಾಡ್ತಾ ಇದ್ದಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ, ಅದು ಮನುವಾದಕ್ಕಾಗ್ತಾ ಇದೆ. ಯಾಕೆ ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ನೀವೆಲ್ಲ? ಯಾಕೆ? ಬಹುಸಂಖ್ಯಾತರು ಇಷ್ಟಪಡ್ತಾ ಇರುವಂಥ ಈ ದೇವಾಲಯ ಆಗಬೇಕು ಅಂತ ಬಯಸ್ತಾ ಇದ್ದಾಗ ಅದಕ್ಕೆ ಅವರ ಭಾವನೆಗೆ ಧಕ್ಕೆ ತರುವಂಥವ್ರು ನೀವು ಹೇಗೆ ಸೆಕ್ಯುಲರ್ ಆಗ್ತೀರಿ? ನಿಮ್ಮನ್ನು ನೀವು ಸೆಕ್ಯುಲರ್ ಅಂತ ಕರ್ಕೊಳ್ತೀರಾ? ಈ ದೇಶದಲ್ಲಿ ಬಹುಸಂಖ್ಯಾತರು ಬಯಸ್ತಾ ಇರುವಂಥದ್ದು ರಾಮ ಮಂದಿರ ಆಗಬೇಕು ಅಂತ ಹೇಳಿ. ಆದರೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂಥವ್ರು ನೀವು ಸೆಕ್ಯುಲರ್ ಹೇಗಾಗಕ್ಕೆ ಸಾಧ್ಯ? ಚಾನ್ಸೇ ಇಲ್ಲ. ಹೇಗಾಗ್ತೀರಾ ನೀವು? ಈ ರೀತಿಯಾದಂಥ ಹೇಳಿಕೆಗಳು ಏನು ಮನುವಾದ? ಏನು ಬಂದ್ಬಿಡುತ್ತೆ? ರಾಮ ಮಂದಿರ ಕಟ್ಟಿದ ತಕ್ಷಣ ಮನುವಾದ ಏನು ಬರುತ್ತೆ? ಬ್ರೇನ್ ಇಲ್ಲ ಸರ್, ಪದೇ ಪದೇ ಹೇಳ್ತಾ ಇದ್ರಿ. ಬ್ರೇನಿಗೂ ನಾಲಿಗೆಗೂ ಆ ಲಿಂಕ್ ಇರುತ್ತೆ ಅಲ್ಲ, ಅದೇ ಕಟ್ಟಾಗಿ ಹೋಗ್ಬಿಟ್ಟಿದೆಯೇನೋ. ಯಾರು ಹೇಳಲ್ವಾ ಕಾಂಗ್ರೆಸ್ನಲ್ಲಿ ಲೀಡರ್ಸ್ಗಳು? ಇಂಥವೆಲ್ಲ ಮಾತಾಡಬೇಡಿ, ಹೊಡೆಸ್ಕೊಂಡಿದ್ದೀರಾ ಇಂಥ ವಿಚಾರಗಳಿಗೇನೆ. 2 ಸೀಟ್ ಇದ್ದಂಥ ಬಿಜೆಪಿ ಇದೇ ವಿಚಾರದಲ್ಲಿ ಇವತ್ತು ಬಂದು ಅಧಿಕಾರದಲ್ಲಿ 2 ಟರ್ಮ್ ಅಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡಿದ್ದಾರೆ. ಶುರುವಾಗಿದ್ದೇ ಇದರಿಂದ. ಅವತ್ತಿನಿಂದ ಹೊಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಪಾಠವನ್ನ ಕಲೀಲಿಲ್ಲ. ಜನ ಏನು ಬಯಸ್ತಾ ಇದ್ದಾರೆ, ಜನರ ಭಾವನೆಗಳಿಗೆ ಧಕ್ಕೆ ತರಬಾರ್ದು. ಅರ್ಥನೇ ಆಗಲ್ವಾ ನಿಮಗೆ? ಇನ್ನೊಬ್ಬರಿಗೆ ಇದೇ ಬೇರೆ ಯಾವುದಾದ್ರೂ ಸಮುದಾಯದ ವಿಚಾರದಲ್ಲಿ ಮಾತನಾಡಿದ್ದಿದ್ರೆ ಇವತ್ತು ಏನು ಹೇಳ್ತಾ ಇದ್ದಿದ್ರಿ? ಇವತ್ತು ಏನು ಮಾತನಾಡ್ತಾ ಇದ್ರಿ? ಹಂಗಿದ್ದಾಗ 500 ವರ್ಷಗಳ ನಂತರ ಮನುವಾದ ಮರುಕಳಿಸ್ತಾ ಇದೆ ಅಂತಂದಿದ್ರೆ ಓಕೆ. ಹಾಗಿದ್ದಾಗ ಬಾಬರು, ಔರಂಗಜೇಬ್ ಎಲ್ಲ ದಾಳಿ ಮಾಡಿದ್ರಲ್ಲ, ಮುಸ್ಲಿಂ ದಾಳಿಕೋರರು, ಅವತ್ತು ದಾಳಿಕೋರರಾದಂಥದ್ದನ್ನು ಏನಂತ ಕರಿಬೇಕು? ಅದನ್ನೇನಂತ ಕರಿಬೇಕು? ಜನ ಕೇಳ್ತಾರೆ. ಇದನ್ನು ಉತ್ತರ ಕೊಡಿ. ಅದಕ್ಕೂ ಮನುವಾದದ ಬಗ್ಗೆ ಮಾತ್ರ ಇರುತ್ತೆ ನಿಮಗೆ. ಅವತ್ತು ಅವ್ರು ದಾಳಿ ಮಾಡಿಬಿಟ್ಟು ಇಲ್ಲಿರುವಂಥವ್ರನ್ನೆಲ್ಲ ಮತಾಂತರ ಮಾಡ್ಕೊಂಡು ಹೋದ್ರಲ್ಲ, ಅದನ್ನೇನಂತ ಕರಿಬೇಕು? ಯಾರೊಬ್ಬರಾದ್ರೂ ಆನ್ಸರ್ ಮಾಡ್ತೀರಾ ಇದಕ್ಕೆ? ಅದು ಇತಿಹಾಸ, ಅದು ಆಗೋಗಿದೆ. ಬ್ರೇನಲ್ಲಿಟ್ಟಿದ್ರೆ ಮನುವಾದನೂ ಅವತ್ತಾಗೋಗಿದೆ. ಈಗೆಲ್ಲಿದೆ? ಇದಕ್ಕೆ ಬಂದಾಗ ಈ ಹೇಳಿಕೆಗಳು, ಅದಕ್ಕೆ ಹೋದಾಗ ಇತಿಹಾಸ, ಅದೆಲ್ಲ ಮುಗಿದೋಗಿರೋದು. ಡ್ರಾಮಾ ಮಾಡ್ಕೊಂಡು ಓಡಾಡ್ತೀರ ಅಷ್ಟೇ ನೀವು. ಓಕೆ, ಇವ್ರು ಬಿಡಿ. ಒಂಥರ ಸರ್ ಪದೇ ಪದೇ ಹೇಳ್ತೀರಿ ಉಗುರಲ್ಲಿರುವಂಥ ಕಸ ಅಂತ ಹೇಳಿ. ಇಂಥವರೆಲ್ಲ ಈ ಉಗುರಲ್ಲಿರುವಂಥ ಕಸಗಳೇ ಇವೆಲ್ಲ. ಉಗುರಲ್ಲಿರೋ ಕಸಗಳು ನೀವೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು ಅವಾಗವಾಗ. ಇನ್ನು ಅಯೋಧ್ಯೆ ರಾಮನ ವಿಚಾರದಲ್ಲಿ ರಾಜ್ಯದಲ್ಲಿಯೂ ಕೂಡ ಭಾರಿ ರಾಜಕೀಯ ನಡೀತಾ ಇದೆ. ನಾವು ಅಯೋಧ್ಯೆ ರಾಮ ಮಂದಿರದ ವಿರುದ್ಧವಿಲ್ಲ, ರಾಮ ಮಂದಿರ ಕಟ್ತಾ ಇರೋದು ಸಂತಸದ ವಿಚಾರ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ. ಈ ಮೂಲಕ ಒಂದಿಷ್ಟು ಡ್ಯಾಮೇಜ್ ಕಂಟ್ರೋಲಿಗೆ ಪ್ರಯತ್ನ ಮಾಡಿದ್ರು. ಅವ್ರಿಗೆ ಅರ್ಥ ಇದೆ ಇದು ಏನು ಆಗುತ್ತೆ ಅಂತ ಹೇಳಿದರು ಪರಿಣಾಮಗಳು. ಹಾಗಾಗಿ ಅವರು ಒಂಚೂರು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡಿದ್ರು. ಆದರೆ ಇವತ್ತು ಅವ್ರು ಹೇಳಿಕೆ ಕೊಟ್ಟು 24 ಗಂಟೆ ಆಗಿಲ್ಲ. ಅವರದ್ದೇ ಪಕ್ಷದ ಅವರ ಆಪ್ತರು ಆಂಜನೇಯ ಅವರು, ಆಂಜನೇಯ ಅವರು ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಇಲ್ಲಸಲ್ಲದ ಹೇಳಿಕೆಗಳಾಗುತ್ತೋ ಅಥವಾ ಇಲ್ವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಆಹ್ವಾನ ನೀಡದಿರೋದನ್ನು ಟೀಕಿಸುವ ಭರದಲ್ಲಿ ಅಯೋಧ್ಯೆಯಲ್ಲಿರೋದು ಬಿಜೆಪಿಯ ರಾಮ ಅಂತ ಆ ರಾಮನಿಗೆ ಈಗ ಪಕ್ಷಾಂತರ ಮಾಡಿಬಿಟ್ಟಿದ್ದಾರೆ. ಇವರೇ ಪಕ್ಷಾಂತರ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಬ್ರೇನ್ ಏನಿದೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದೆ ಇದು. ಒಂದು ದೇವರನ್ನು ಒಂದು ಪಕ್ಷಕ್ಕೆ ಸೀಮಿತ ಇಡ್ತೀರಾ ಅಂತಂದರೆ ನಾವೇನು ಹೇಳೋಣ? ಸೊ ಈಗ ನಾನು ಕೂಡ ರಾಮನ ಭಕ್ತ, ಆದರೆ ಮಂದಿರ ಲೋಕಾರ್ಪಣೆಗೆ ಸಿಎಂಗೆ ಆಹ್ವಾನ ನೀಡದಿರೋದು ಒಳ್ಳೆಯದೇ ಆಯಿತು. ಸ್ವತಃ ಸಿದ್ದರಾಮಯ್ಯನವರೇ ರಾಮ. ಓಹೋ, ಇವರು ಆಂಜನೇಯ, ಕರೆಕ್ಟು, ಓಕೆ. ಅವರೇ ಕಲ್ಲಿಗೆ ಹೋಗಿ ಪೂಜಿಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೂರಿಲ್ಲದವರಿಗೆ ಮನೆ ಕಟ್ಟಿಸಿ ರಾಮ ಮಂದಿರ ಅಂತ ಹೆಸರಿಡಿ, ಆಗ ನಿಜವಾದ ರಾಮ ಬಂದು ಆಶೀರ್ವಾದ ಮಾಡ್ತೇನೆ ಅಂತ ಸವಾಲು ಹಾಕಿದ್ದಾರೆ. ನನ್ನೊಂದು ಪ್ರಶ್ನೆ ಇದೆ ಆಂಜನೇಯ ಅವರೇ, ನಿಮ್ಮದೇ ಸರ್ಕಾರ ಇದೆ, ಅದೇನು ಅನ್ನೋದನ್ನು ಹೇಳ್ತೀನಿ. ಬಿಜೆಪಿಯವರು ಮಾತ್ರ ಹಿಂದೂಗಳಲ್ಲ, ರಾಮನ ಆಡಳಿತ ಬಿಜೆಪಿಯವರಿಗೆ ಮಾತ್ರ ಅಲ್ಲ ಅಂತ ಗೃಹ ಸಚಿವರದ್ದು ಅವ್ರದ್ದೊಂದು ಸ್ಟೇಟ್ಮೆಂಟು. ಈಗಲಾದರೂ ಪರಮೇಶ್ವರ್ಗೆ ಒಳ್ಳೆ ಬುದ್ಧಿ ಬಂತು ಅಂತ ಮಾಜಿ ಸಿಎಂ DVS ಅವರು ಲೇವಡಿ. ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದು ಭ್ರಮೆ ಅಂತ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಕಿಡಿಕಾರಿದಿರೋದು. ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ, ನಾನು ಭಜನೆಗೆ ಹೋಗ್ತಿದ್ದೆ. ಅಯೋಧ್ಯೆನಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಬಹಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ಒಳ್ಳೇದಾಯ್ತಲ್ಲ. ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಅವರು BJP ರಾಮ, ಅದು BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ. ನಾವೆಲ್ಲ ಶ್ರೀರಾಮನ ಭಕ್ತರು.
ನಾವೆಲ್ಲರೂ ಕೂಡ ಹಿಂದೂಗಳೇ, ಬರೇ ಭಾರತೀಯ ಜನತಾ ಪಾರ್ಟಿಯಲ್ಲಿರೋರು ಮಾತ್ರ ಹಿಂದೂಗಳಲ್ಲ. ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಶ್ರೀರಾಮಚಂದ್ರನ ಆಡಳಿತ ಬರೇ ಬಿಜೆಪಿ ಅವರಿಗಲ್ಲ, ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದೇ ರಾಮರಾಜ್ಯ ಅಂತ ಕರೆದಿದ್ದಾರೆ. ಅದನ್ನ ಪರಮೇಶ್ವರಿಗಾದರೂ ಈಗ ಬುದ್ಧಿವಂತಲ್ಲ ಅಂತ ಹೇಳಿ, ಅದು ಎಲ್ಲರದ್ದು ರಾಮ ಅಂತ ಹೇಳುವಂಥ ಭಾವನೆ. ಇಡೀ ಜಗತ್ತಿನ ರಾಮ ಅಂತ ಹೇಳಿದಾರಲ್ಲ, ಆ ರಾಮ ಅಷ್ಟು ಬುದ್ಧಿ ಕೊಡಲಿ ಅವರಿಗೆ, ಅವ್ರಿಗೂ ಸ್ವಲ್ಪ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳುವಂಥ ಶುಭ. ಅದು ಇವ್ರ ಭ್ರಮೆ. ಇಲ್ಲಿ ದ್ವೇಷದ ರಾಜಕಾರಣ ಹಿಂದೂಗಳಿಗೆ ಇದನ್ನ ಇವ್ರದ್ದೊಂದು ಸ್ಲೋಗನ್. ಇದು ಬಿಜೆಪಿ ಅವ್ರದ್ದು. ಇದು ಇವ್ರು ಗುತ್ತಿಗೆ ತಗೊಬಿಟ್ಟಾರೆ ಹಿಂದೂಗಳನ್ನೇನು ಅವ್ರದ್ದಲ್ಲ. ನಾವು ಹಿಂದೂಗಳೇ, ನಾವು ಹಿಂದೂ ರಕ್ತದಲ್ಲೇ ಹುಟ್ಟಿರೋದು. ನಾವೇನು ಬೇರೆ ರಕ್ತದಲ್ಲಿ ಹುಟ್ಟಿದೀವಿ ಅಂತ ಹೇಳಲ್ಲ. ಎಲ್ಲ ಜನಾಂಗವನ್ನ, ಎಲ್ಲ ಜಾತಿಯನ್ನ ಒಂದಾಗಿ ಕಾಣ್ತಾ ಇದೀವಿ. ಅಧಿಕಾರಕ್ಕಾಗಿ ಸಮುದಾಯಗಳನ್ನ ವಿಭಜಿಸಿದ್ದಾಯ್ತು. ಈಗ ರಾಮನನ್ನು ಭಾಗ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಬಿಜೆಪಿ ರಾಮ, ಇದು ಇವ್ರ ರಾಮ ಅಂತ. ಈಗಲ್ಲ, ಇದು 60-70ರಲ್ಲೇ ಇದು ಶುರುವಾಗಿರೋದು. ಅಲ್ಲಿಂದಲೂ ಈ ವಿಭಜನೆ ಆಗೋಗ್ಬಿಟ್ಟಿದೆ. ಅವತ್ತು ಬಹುದೊಡ್ಡ ಅವಕಾಶ ಕಾಂಗ್ರೆಸ್ಗೆ ಇದ್ದಿದ್ದು. ಈ ರೀತಿಯಾದಂಥ ದೊಡ್ಡ ಗಲಾಟೆಗಳು ಆಗೋ ಪರಿಸ್ಥಿತಿಗಳು ಇದ್ದಂಥ ಪರಿಸ್ಥಿತಿ ಇರಲಿಲ್ಲ. ಸುಲಭವಾಗಿ ಇದನ್ನ ಪರಿಹಾರವನ್ನ ಮಾಡಬಹುದಾಗಿತ್ತು, ಮಾಡಲಿಲ್ಲ ಅವತ್ತು. ಇವತ್ತು ಮಾತ್ರ ನಮಗೂ ಸೇರಿದ್ದು ರಾಮ, ಎಲ್ಲರಿಗೂ ಸೇರಿದ್ದು ರಾಮ. ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ರಾಮಾಯಣನೇ ಕಾಲ್ಪನಿಕ ಅಂತ ಹೇಳಿದ್ಯಾರು? ಯಾರು ಹೇಳಿದ್ರು ಕಾಲ್ಪನಿಕ ಅಂತ ಹೇಳಿ ರಾಮಾಯಣ? ಆ ರಾಮಾಯಣ ಕಾಲ್ಪನಿಕ ಅಂತ ಹೇಳುವಂಥವ್ರು ನೀವು ಸುಪ್ರೀಂ ಕೋರ್ಟಲ್ಲಿ ಇವತ್ತು ರಾಮನ ವಿಚಾರದಲ್ಲಿ ಮಾತನಾಡ್ತೀರಾ? ರಾಮನ ಬಗ್ಗೆ ಏನೋ ಹೇಳ್ತಾ ಇದ್ರು ಆಂಜನೇಯವರು, ಮನೆ ಕಟ್ಟಿಸಿ ರಾಮ ಮಂದಿರ ಅಂತ ಹೆಸರಿಡಿ ಅಂತ ಹೇಳಿ. ಅಧಿಕಾರ ಎಷ್ಟು ವರ್ಷ ಕಾಂಗ್ರೆಸ್ ಇದ್ದಿದ್ದು ಕೇಂದ್ರದಲ್ಲಿ, ರಾಜ್ಯದಲ್ಲಿ? ಈಗಲೇ ಪ್ರಶ್ನೆ ಉಳ್ಕೋಬಾರ್ದಿತ್ತು. ಒಂದು ಶ್ವೇತಪತ್ರ ಹೊಡಿಸ್ಬಿಡಿ ಮಾನ್ಯ ಆಂಜನೇಯ ಸಾಹೇಬ್ರೆ, ಒಂದು ಶ್ವೇತಪತ್ರ ಹೊಡಿಸಿ. ಸರ್ ಪದೇ ಹೇಳಿದ್ದಾರೆ. ಎಷ್ಟು ಮನೆಗಳನ್ನ ಇಲ್ಲಿಯವರೆಗೂ ಬಡವರಿಗೆ ಅಂತ ಹೇಳಿ ಕಟ್ಸಿದ್ದೀರಾ? ಅದರಲ್ಲಿ ಯಾರ್ಯಾರು ಹೇಸಿಗೆ ತಿಂದಿದ್ದೀರ ಅನ್ನೋದು ಗೊತ್ತಾಗತ್ತೆ. ಎಷ್ಟು ಮನೆಗಳು, ಎಷ್ಟು ಬಡವರಿದ್ರು, ಎಷ್ಟು ಮನೆಗಳನ್ನ ಕಟ್ಸಿದಿರಾ, ಯಾರ್ಯಾರಿಗೆ ಹೋಗಿದೆ ಅನ್ನೋದನ್ನ. ಇನ್ನೊಂದಿದೆ, ನೀವು ಅಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ, ಅದಕ್ಕೆ ಯಾಕೆ ಖರ್ಚು ಮಾಡ್ತಾ ಇದ್ದೀರಾ, ಇಲ್ಲಿ ಮನೆ ಕಟ್ಟಬೇಕಾಗಿತ್ತು. ಸಿದ್ದರಾಮೋತ್ಸವ ಅಂತ ಮಾಡಿದ್ರಲ್ಲ, 25 ಲಕ್ಷ ಜನ ಬಂದಿದ್ರಂತ ನೀವೇ ಹೇಳಿದ್ರಲ್ಲ ಸ್ಟೇಟ್ಮೆಂಟು. ಆ ದುಡ್ಡನ್ನು ಮನೆ ಕಟ್ಟಿಕೊಡ್ಬೇಕಾಗಿತ್ತು. ಯಾಕೆ ಸಿದ್ದರಾಮೋತ್ಸವ ಮಾಡಿದ್ರಿ? ಅದು ಒಂದು ಬರ್ತ್ಡೇಗೋಸ್ಕರ ಅಷ್ಟೊಂದು ಕರೆಸ್ಬಿಟ್ಟು ನಿಮಗದು ನಡೆಯುತ್ತೆ. ರಾಮ ಮಂದಿರ ಕಟ್ಟಿ ಜನ ಹೋದರೆ ಅದು ನಿಮಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಏನಾಗಿದೆ ನಿಮಗೆ? ಸೋತಿದ್ದೀರಾ, ಹತಾಶರಾಗಿದ್ದೀರಾ. ಪಾಪ ನೀವು ಕಳೆದ ಒಂದು 6 ತಿಂಗಳ ಹಿಂದೆನೇ ಗೆದ್ದ ಮೇಲೆ ನನಗೊಂದೇನೋ ಪೊಸಿಷನ್ ಕೊಡ್ತಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಿ. ಪಾಪ ಇಲ್ಲಿಯವರೆಗೂ ಕೊಟ್ಟಿಲ್ಲ ನಿಮಗೆ. ಲೋಕಸಭಾ ಹತ್ತಿರ ಬರ್ತಾ ಇದೆ, ಚಿತ್ರದುರ್ಗ ಸೀಟ್ ಖಾಲಿ ಇದೆ, ಅಲ್ಲೊಂದು ಕಲ್ಲು ಹಾಕೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಕಿ, ಆದರೆ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರಬೇಡಿ, ಅಷ್ಟೇ ನಾವು ಹೇಳೋದು.